ಹನುಮಾನ್ ಅಂದರೆ ಹನು ಅಂದರೆ ಕೆನ್ನೆ ಗಲ್ಲ, ಅಹಣ್ಯ ಐತಿ. ಹನುಮ ಅಂದರೆ ಸೂರ್ಯ ಹಣ್ಣು ಅಂತ ಹಾರಿದಾಗ ಇಂದ್ರ ವಜ್ರ ಹೊಡೆದಂತ ತಿರುತಂತೆ ಹನುಮ ಅಂತ ಕರಿತದಂತೇಳಿ. ಆಂಜನೇಯ, ಹನುಮಂತ, ವಾಯುಪುತ್ರ, ಎಲ್ಲ ಪರ್ಯಾಯ ಶಬ್ದಗಳು ಅಂತ ಅರ್ಥ. ದಾಸ್ಯ ಭಕ್ತಿ ಅನ್ನೋದ್ರ ಬಗ್ಗೆ ಅವರೆಲ್ಲ ಹೇಳಿರ್ತಕ್ಕಂಥವ್ರು. ಯಾವಾಗಲೂ ರಾಮನಾಮನ ನುಡಿದು ಶ್ರೀರಾಮಚಂದ್ರನ ಸೋರಿಸಿರ್ತಕ್ಕಂಥ ಮಹಾನುಭಾವ ಚಿರಂಜೀವಿಯಾಗಿರ್ತಕ್ಕಂಥವನು. ಅಂಥ ಹನುಮಾನ್ ದೇವಸ್ಥಾನ ನಮ್ಮ ನಿರೂಪಕರು ಹೇಳಿದರು, ಇಲ್ಲೊಂದು ಮಂಗ್ಯ ಸತ್ತಿತ್ತು, ಆಮೇಲೆ ಹೂಳಿ ಹಿಂಗೆ ಕಟ್ಟಿದ್ರಿ ಅಂತ. ನಮ್ಮ ಕುಳ್ಳೂರಲ್ಲಿ ಕೂಡ ಮಂಗ್ಯ ಇದ್ದ ಭಾಳ ಓಡಿಸಿದ್ರು ಕೊಡೆಗೆ ಸಾಯಿಸಿದ್ರು. ಇವಾಗ ದೊಡ್ಡ ಕಟ್ಟಿ ಒಂದು 10 ಲಕ್ಷ ಅನುದಾನ ಹಾಕಿಸಿ ಈ ಮಠಕ್ಕೆ ಜನನ ಮಠಕ್ಕೆ ಬರೋದು ಅಲ್ಲೇ ಕುಂತ್ಬಿಡ್ತಾರೆ, ಎಲ್ಲ ದೇವಸ್ಥಾನ ದೊಡ್ಡದಾಗ್ಬಿಟ್ಟೈತೆ ಅಂತ. ಇದ್ದಾಗ ಕಾಡೋದು, ಸತ್ತ ಮೇಲೆ ಪೂಜೆ ಮಾಡೋದು ಅಂತ ನಮ್ಮ ಭಾರತೀಯ ಪದ್ಧತಿ. ಸಿದ್ಧಾರೂಢಪ್ಪನ ಇದ್ದಾಗ ಭಾಳ ಕಾಡಿದ್ರೆಲ್ಲ ತಲೆ ಮೇಲೆ ಬೆಂಕಿ ಇಟ್ಟರು, ದೇಹ ಬಿಟ್ಟಲೆ ಕಿರೀಟ್ ಗುರುರಾಜ ಸಿದ್ಧಾರೂಢ ಸಮರ್ಥ ಅಂತ. ಇದು ಬದುಕಿದ್ದಾಗ ಎತ್ತಿನ ಶಕ್ತಿ ರೈತ ತಿಳ್ಕೊಬೇಕಂತ, ಸತ್ಪುರುಷರ ಶಕ್ತಿಯನ್ನು ಸತ್ತ ಮೇಲೆ ತಿಳ್ಕೊಬೇಕು ಅಂತ ಅರ್ಥ. ಅವ್ರ ದೇಹ ಬಿಟ್ಟ ಮೇಲೆ ಇನ್ನೂ 10 ಪಟ್ಟು ಹೆಚ್ಚು ಆಗ್ತೈತಿ ಕೀರ್ತಿ ಅಂದರೆ ಸತ್ಪುರುಷರು ಮಹಾತ್ಮರು ಅಂತ ಕರೀತಾರೆ. ಹಾಗೆ ಇವತ್ತು ಚಿರಂಜೀವಿ ಆಗಿರ್ತಕ್ಕಂಥ ಆಂಜನೇಯ, ಹನುಮಾನ್ ಏನು ನಾವು ಕರಿತಿದ್ದೇವೆ, ಅವ್ರು ಯಾವಾಗಲೂ ಚಿರಂಜೀವಿ ಆಗಿರ್ತಕ್ಕಂಥವ್ರು. ರಾಮನ ಆಶೀರ್ವಾದದಿಂದ ಪ್ರತಿಯೊಂದು ಹಳ್ಳಿಗೂ ಕೂಡ ಅವ್ರ ದೇವಸ್ಥಾನ, ಪೊಲೀಸ್ ಸ್ಟೇಷನ್ನಾಗೋರಿ, ಕೋರ್ಟ್, ಎಲ್ಲಾದರೂ ಕೂಡ ಹನುಮಾನ್ ಜಯಂತಿ, ಅದು ರಾಮನ ಮೂರ್ತಿ ಎಲ್ಲ ಕಡೆ ಐತಿ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ. ಹಾಗೆ ತನ್ನ ದಾಸ್ಯ ಭಕ್ತಿಯಿಂದ ತಾನು ಆಶೀರ್ವಾದ ಪಡೆದು ಚಿರಂಜೀವಿ ಇರ್ತಕ್ಕಂಥ ಸರ್ವರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಸನ್ನದ್ಧ ಇರ್ತಕ್ಕಂಥ ಈ ಒಂದು ರೇವಣ ಸಿದ್ದೇಶ್ವರ ನಮ್ಮ ರೇವಪ್ಪಜ್ಜರು ಯಾವುದೇ ಹಳ್ಳಿ ಭಿಕ್ಷುಕಾದರೂ ದ್ಯಾಮನ ಗುಡಿ ಉಳಿಬೇಕು, ಇಲ್ಲಾಂದರೆ ಹನುಮಂತರ ಗುಡಿ ಉಳಿತಕ್ಕಂಥ ಸ್ಥಾನಗಳವೆ. ಅಲ್ಲಿಂದ ಕಟ್ಟಿ ಅಲ್ಲೇ ಇದು ಭಿಕ್ಷೆ ಮಾಡ್ತಕ್ಕಂಥದ್ದು. ಹಾಗಾಗಿ ಅವ್ರು ಇವತ್ತು ಭಾಳ ಸಂತೋಷ ಆಗಿರ್ತಕ್ಕಂಥದ್ದು. ನೀವೆಲ್ಲ ಸೇರಿ ಈ ಸ್ಥಾನ ಉಳಿಸ್ಕೊಂಡು ಅಭಿವೃದ್ಧಿ ಮಾಡಿ